ಅಲ್ಲಿ ಅವರ ಒಂದು ಈ ಹೈಸ್ಕೂಲ್ ಅದ ರೀ ಮತ್ತು ಅವರು ಒಂದು ಹೇಳ್ತಾರೆ ಅದು ಕೋಟೆ ಅದೆಲ್ಲ ಸ್ವಲ್ಪ ಮೊದಲಿನಂಗೆ ಇಲ್ಲ ರೀ ಶಿಥಿಲಗೊಂಡು ವಯಸ್ಸಾದಂಗೆ ಶಿಥಿಲಗೊಂಡು ಸರ್. ಅಲ್ಲಿಂದ ಸರ್ ನಮ್ಮ ಮಹಾಂತೇಶ್ವರಿ ಸರ್ ಅದರ ಮಾರ್ಗವಾಗಿ ಹೋಗ್ತಾರೋ ಸರ್ ಮುಂದೆ ಅವರು ಹೂಲಿ ಅಂತ ಬರ್ತದೆ ಸರ್. ಅಲ್ಲಿ ಹೂಲಿ ಒಳಗೆ ಒಬ್ಬರು ಮಹಾತ್ಮರ ಆಗಿ ಹೋಗಿದ್ದಾರೆ ಸರ್. ಅಂಥ ಒಂದು ಮಹಾತ್ಮರ ದರ್ಶನ ರೀ. ಹಾಗೆ ಸರ್ ಅವರು ನಮ್ಮ ಸುಕ್ಷೇತ್ರ ಹೇಳಿಕೊಳ್ಳೋದು ಎಲ್ಲಮ್ಮ ದೇವಿ ದರ್ಶನ ಮಾಡಿಸ್ಕೋಬೇಕು ಸರ್. ನೋಡಿ ಸರ್, ಒಬ್ಬೊಬ್ಬರ ಮನುಷ್ಯರಿಂದ ಒಬ್ಬೊಬ್ಬರಿಂದ ಎಂಥ ಕೆಲಸ ಆಗುತ್ತಂದ್ರೆ ಹೇಳಿಕೊಳ್ಳೋದ ಪರಿಸರವನ್ನು ನೋಡ್ಲಿಕ್ಕೆ ಸರ್ ದಿನವಿಡೀರಿ ಏನು ಸರ್ ಸಾವಿರಾರು ಜನ ಬರ್ತಿರ್ತಾರೆ ಸರ್. ಇಂಥದ್ದು ಸರ್ ದೇವಿಯ ದರ್ಶನ ಆಗೋದು ಭಾಳ ಇಟ್ಟು ರೀ. ಸೊ ಇದಕ್ಕೆ ಮೂಲ ಮತ್ತು ಇದು ಪದ್ಮಾವತಿ ಇದಿತ್ತು ಅಂತೇಳಿ ಕೆಲವೊಂದು ಊಹೆ ಮಾಡ್ತಾರೆ. ಊಹೆ ಅಲ್ಲ, ಡಾಕ್ಟರ್ ಜೈನರ ಅದು ಬಸ್ತಿ ಇತ್ತು ಅಂತ ಹೇಳಿದ್ರೆ ದಕ್ಷಿಣ ಒಂದು ಮೂರ್ತುಗಳಿದ್ದಾವೆ ಅಂತ ಹೇಳ್ತಾರೆ ಇತಿಹಾಸಕಾರ. ಕರೆ ಸರ್. ಈಗ ಅಲ್ಲಿ ಎಲ್ಲಮ್ಮ ದೇವಿ ಒಂದು ಸನ್ನಿಧಿ ನಮಗೆಲ್ಲ ತೋರಿಸ್ಬಾರ್ದ್ರಿ. ಇಂಥ ದೇವಸ್ಥಾನಕ್ಕೆ ಹೋಗೋರು ಇದನ್ನು ನೋಡ್ಬೇಕಾರೆ ಸರ್ ನಮಗೇನು ದರ್ಶನ ಆಗ್ತದೋ ಇಲ್ಲೋ ಅನ್ನೋದು ಅಂತ ಆತಂಕದೊಳಗೆ ಇದ್ದಾಗ ರೀ ನಮ್ಮ ಮಹಾಂತೇಶನವ್ರು ಅವ್ರ ಯಾಕಂತಂದ್ರೆ ಸರ್ ಆ ವ್ಯಕ್ತಿನ ಅಷ್ಟು ಹೃದಯ ವೈಶಾಲ್ಯತೆ ಅಂದರು. ಅವ್ರೇನಾದ್ರೆ ದೇವಿಯ ಸನ್ನಿಧಾನದಾಗ ಎಲ್ಲರೂ ದರ್ಶನ ಮಾಡಿಸಿದಾರೆ ರೀ. ಅಂಥ ಒಂದು ಆನಂದ ಆಯ್ತು ರೀ. ಅದರ ಮೇಲೆ ಇದಂಥ ಸರ್ ನಮ್ಮಲ್ಲಿ ಅಂದ್ರೆ ಮನುಷ್ಯ ಸರ್ ನಮ್ಮಲ್ಲಿಂಥ ಕ್ಷೇತ್ರಗಳನ್ನು ನೋಡುವುದರಿಂದ ರೀ ಅಲ್ಲೊಂದು ವಿಶೇಷ ಕಂಡು ಅಂದ್ರೆ ಸರ್ ನೋಡ್ರಿ, ತಂದೆ ಮಗ ತಾಯಿ ಮಗ ಮಗಳು ಒಂದು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರೋದು ಸಹಜಿಕನ ಸರ್. ಯಾಕಂದ್ರೆ ಜೀವನ ಅಂತಂದ್ರೆ ಹಂಗೆ ರೀ. ನೋಡಿ ಸರ್, ಪರಶುರಾಮನ ಅವತಾರ ರೀ ಶ್ರೀಮನ್ನಾರಾಯಣನ 6ನೇ ಅವತಾರ ಪರಶುರಾಮ. ಆವಾಗ ಏನಾಗಿದೆ ಸತ್ತ ಅವರು ಜಮದಗ್ನಿ ಮತ್ತು ರೇಣುಕಿರೊಳಗೆ ಪರಸ್ಪರ ಒಂದು ಸ್ವಲ್ಪ ಹೊಂದಾಣಿಕೆ ಇರಲಿಲ್ಲ, ಅಭಿಪ್ರಾಯಗಳು ಭಿನ್ನವಾಗಿತ್ತು ರೀ. ಆಗ ನಡಕ ಮಗ ಪರಶುರಾಮ ಸರ್ ತಂದೆ ಮಾತನ್ನು ಕೇಳ್ಬೇಕ್ರಿ, ತಾಯಿಗೂ ವಿಧೇಯನಾಗಿರ್ಬೇಕು. ತಂದೆ ಹೇಳಿಬಿಟ್ಟ ರೀ, ಯಾವಾಕಿ ಅದು ವೃತ್ತಾಭಂಗ ಆಗೈತಿ, ಯಾಕೆನ ಶಿರ ಕರೆದು ಬಿಡೋ ಅಂದ ಕೂಡಲೇ ಹಿಂದೆ ಮುಂದೆ ನೋಡ್ದ ಸರ್ ಪರಶುರಾಮ ತಂದೆ ಆಜ್ಞೆ ಪಾಲಿಸ್ಬೇಕಂತೇಳಿ ತಾಯಿಯ ಶಿರಚ್ಛೇದನ ಮಾಡ್ಯಾನ್ರಿ. ಶಿರಚ್ಛೇದನ ಮಾಡಿದ್ಕೂಲ